ಇವತ್ತು ನಾವು ಗೀ ರೈಸ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು 1 ಕಪ್ ನಾರ್ಮಲ್ ರೈಸು, 1 ಕಪ್ ಬಾಸ್ಮತಿ ರೈಸು, ಮಸಾಲ ಐಟಮ್ಸು, ಕರ್ಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ, ದ್ರಾಕ್ಷಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ, ಇಷ್ಟು ಬೇಕಾಗುತ್ತೆ ಸಾಮಗ್ರಿಗಳು. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಇಷ್ಟು ಬೆರೆಸ್ಕೋಬೇಕು. ಬೆರೆಸ್ಕೊಂಡಾದಮೇಲೆ ಇದಕ್ಕೆ ನಾವು ಸೋಂಪನ್ನು ಆ್ಯಡ್ ಮಾಡ್ಕೋಬೇಕು. ಸೋಂಪು ಹಾಕಿದ ಮೇಲೆ ಇದಕ್ಕೆ ನಾವು ಮಸಾಲ ಐಟಮ್ಸು ಏನು ಮಸಾಲೆ ತೊಗೊಂಡಿರ್ತೀವಿ ಬಾತ್ಗೆ, ಅದೇ ಸಾಮಾನುಗಳು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವಿನ ಸೊಪ್ಪು ಆದಮೇಲೆ ಗೋಡಂಬಿಯನ್ನು ಹಾಕ್ಕೋಬೇಕು. ಗೋಡಂಬಿ ಸ್ವಲ್ಪ ಕೆಂಬಣ್ಣ ಬಂದ ತಕ್ಷಣವೇ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ದ್ರಾಕ್ಷಿ ಆ್ಯಡ್ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಏನು ಇಟ್ಕೊಂಡಿದ್ವಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಕೆಂಬಣ್ಣ ಬರೋ ಗಂಟನೂ ನಾವು ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಅದು ತುಂಬ ಟೇಸ್ಟ್ ಕೊಡುತ್ತೆ ಗೀ ರೈಸ್ಗೆ. ಹಾಗಾಗಿ ಅದು ಕೆಂಬಣ್ಣ ಬ್ರೌನಿಷ್ ಕಲರ್ ಆಗೋ ಗಂಟನೂ ಅದನ್ನು ನಾವು ಫ್ರೈ ಮಾಡಬೇಕು. ಸ್ವಲ್ಪ ಕೆಂಬಣ್ಣ ಬಂದಿದ ತಕ್ಷಣ ನಾರ್ಮಲ್ ರೈಸನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಫಸ್ಟು ಹಾಕ್ಕೊಂಡು ಒಂದು ರೌಂಡ್ ಅದನ್ನು ಕ್ಲೀನಾಗಿ ಎಲ್ಲ ತಿರುಕೋಬೇಕು. ಇದಾದಮೇಲೆ ಬಾಸ್ಮತಿ ಅಕ್ಕಿನ ಸಹ ತೊಳೆದು ಹಾಕ್ಕೋಬೇಕು. ಕ್ಲೀನಾಗೆಲ್ಲ ಮಿಶ್ರಣ ಮಾಡಿಕೊಂಡು ಇದಕ್ಕೆ 1 ಸ್ಪೂನು ಗರಂ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ, ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನೂ ನಾವು ಬೇಕಾದರೆ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಕ್ಲೀನಾಗಿ ಮಿಶ್ರಣ ಮಾಡ್ಕೋಬೇಕು ಕೈ ಆಡಿಸ್ಕೊಂಡು. ಚಕ್ಕೆ ಲವಂಗ ಪೌಡ್ರ್ ಸಹ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಆಮೇಲೆ 1:3 ನೀರನ್ನು ಬೆರೆಸ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಕುದಿ ಬರೋ ಗಂಟ ಅದನ್ನು ಬಿಟ್ಟು ಆಮೇಲೆ ನಾವು ಅದನ್ನು ಮುಚ್ಚಬೇಕಾಗುತ್ತೆ. ಮುಚ್ಚಳ ತೆಗೆದ್ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದಕ್ಕೆ ಚನಾ ಮಸಾಲ ಇಲ್ಲ ರಾಯ್ತ ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಯಾವುದ್ರಲ್ಲಿ ಬೇಕಾದರೂ ನಾವು ಅದನ್ನು ಸವಿಬೋದು.